ಸೊ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗೋಕ್ಕೆ ಎಷ್ಟು ಜನ ನಾಮಿನೇಟ್ ಆಗಿದ್ದಾರೆ ನೋಡ್ತಾ ಇರ್ಬೋದು ಯಾರೆಲ್ಲ ಇದ್ದಾರೆ ಅಂತ. ಶಿಶಿರ್ ಅವರು ಇದ್ದಾರೆ, ಹನುಮಂತ ಇದ್ದಾರೆ, ಮಂಜು ಅವರಿದ್ದಾರೆ, ನಂತರದಲ್ಲಿ ಗೋಲ್ಡ್ ಸುರೇಶ್ ಅವರು, ಗೌತಮಿ ಅವರು, ಧನ್ರಾಜ್ ಅವರು, ಅನುಷಾ ಅವರು, ಭವ್ಯ ಅವರು. ಸೊ ಟೋಟಲ್ 10 ಜನ ಕಂಪ್ಲೀಟಾಗಿ ನಾಮಿನೇಟ್ ಆಗಿರುವಂಥದ್ದು. ಸೊ ಏನಾಗುತ್ತೆ, ಸೊ ಇಷ್ಟು ಜನರ ಪೈಕಿ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ? ಸೊ ಬಹುತೇಕರು ಎಲ್ಲರೂ ಕೂಡ ಜಾಸ್ತಿ ವೋಟ್ ಮಾಡೋದು ಹನುಮಂತನಿಗೆ. ಸೊ ಹನುಮಂತ ಒಂದು ಒಳ್ಳೆ ಬೆಸ್ಟ್ ಪರ್ಫಾರ್ಮರ್ ಅಂತ ಎಲ್ಲರೂ ಕೂಡ ಹನುಮಂತನಿಗೆ ವೋಟ್ ಮಾಡ್ತಾರೆ. ಸೊ ಹೀಗಾಗಿ ನೋಡಬೇಕಿದೆ ಏನಾಗುತ್ತೆ. ಸೊ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ಬೋದು ಅಂತ. ಯಾಕೆಂದರೆ ಲಾಸ್ಟ್ ಟೈಮು ಭವ್ಯ ಮತ್ತು ಧನ್ರಾಜ್ ಅವರು ಡೇಂಜರ್ ಝೋನಲ್ಲಿದ್ದರು, ಆದರೆ ಎಲಿಮಿನೇಷನ್ ಇರಲಿಲ್ಲ. ಸೊ ಈ ವಾರವೂ ಕೂಡ ಧನ್ರಾಜ್ ಅವರು ಕೂಡ ಡೇಂಜರ್ ಝೋನ್ಗೆ ತಲುಪುವಂಥ ಸಾಧ್ಯತೆ ಇದೆ. ನೋಡಬೇಕಿದೆ ಏನಾಗ್ಬೋದು ಅಂತ. ನಿಮ್ಗೇನು ಅನಿಸುತ್ತೆ? ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಎಂಬುದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಯಾಕೆಂದರೆ ಸೊ ಈ ವಾರ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತು ಕಿಚನ್ ಪಂಚಾಯಿತಿ ಆಗಿರ್ಬೋದು ಎಲ್ಲವೂ ಕೂಡ ಶಿಶಿರ್ ಅವರು ಸೇಫ್ ಆಗ್ತಾರೆ, ಹನುಮಂತ ಸೇಫ್ ಆಗ್ತಾರೆ, ಮತ್ತು ಮಂಜು ಉಗ್ರ ಮಂಜು ಇದ್ದಾರಲ್ಲ, ಸೊ ಅವರು ಕೂಡ ಸೇಫ್ ಆಗ್ತಾರೆ. ಸೊ ನೋಡಬೇಕು. ಒಂದು ಸ್ವಲ್ಪ ಲೀಸ್ಟ್ ಅಂತ ನೋಡಿದ್ರೆ ಅನುಷಾ ಅವರು, ಭವ್ಯ ಅವರು, ಧನ್ರಾಜ್ ಅವರು. ಸೊ ಧರ್ಮ ಅವರು ಕೂಡ ಅಷ್ಟಾಗಿ ಆಟ ಆಡ್ತಾ ಇಲ್ಲ. ಸೊ ಒಂದು ಇನ್ವಾಲ್ವ್ಮೆಂಟ್ ಇಲ್ಲ, ಆಕ್ಟಿವ್ನೆಸ್ ಇಲ್ಲ. ಹನುಮಂತನ ಆಟ ಚೆನ್ನಾಗಿದೆ, ಪ್ರತಿಯೊಬ್ಬರು ಸಹ ಮೆಚ್ಕೊಂಡಿದ್ದಾರೆ. ಬಹುತೇಕರು ಹನುಮಂತನಿಗೆ ಸೆಲೆಬ್ರಿಟೀಸ್ಗಳು ಕೂಡ ವೋಟ್ ಮಾಡ್ತಾರೆ. ಯಾಕೆಂದರೆ ಆ ರೀತಿ ಹನುಮಂತನ ಒಂದು ಗೇಮ್ ಪ್ಲೇ ಇದೆ. ಸೊ ಪ್ರತಿಯೊಬ್ಬರು ಇಷ್ಟಪಡ್ತಾ ಇದ್ದಾರೆ. ಬಹುತೇಕರು ವೋಟ್ ಮಾಡುವಂಥದ್ದು ಹನುಮಂತನಿಗೆ.